ಕುಮಾರಸ್ವಾಮಿ ಅವರು ಸಿನಿಮಾ ರಂಗದಲ್ಲಿ ಅಷ್ಟೊಂದು ಆಸ್ತಿ ಗಳಿಸಕ್ಕೆ ಸಾಧ್ಯವಾ? ಸಿನಿಮಾ ರಂಗದಲ್ಲಿ ಬೆರಳೆಣಿಕೆ ಜನ ಮಾತ್ರ ಆಸ್ತಿಗಳಾಗಿರೋದು. ಎಲ್ಲಿ ಬಂತು ಇಷ್ಟೆಲ್ಲ ಆಸ್ತಿ ಅಂತ ಹೇಳಿ ಒಂದು ರಾಜಕಾರಣಕ್ಕೆ ಪ್ರವೇಶ ಮಾಡಿದ ನಂತರ ಯಾರ್ಯಾರ ಆಸ್ತಿ ಎಷ್ಟೆಷ್ಟು ವೃದ್ಧಿ ಆಗಿದೆ ಅಂತಕ್ಕಂಥದ್ದು ತಾವೇ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡ್ತಾ ಇದ್ರಿ 2 ದಿನದಿಂದ ನಿರಂತರವಾಗಿ. ಮಾನ್ಯ ಕುಮಾರಣ್ಣ ಅವರು ಮೈಸೂರಿನಲ್ಲಿ ಸಿನಿಮಾ ಹಂಚಿಕೆದಾರರಾಗಿ ನಾನು ಹುಟ್ಟಲಿಕ್ಕಿಂತ ಮುಂಚೆ, ನಾನು 88ನೇ ಇಸ್ವಿನಲ್ಲಿ ಹುಟ್ಟಿದ್ದು, ಅದಕ್ಕಿಂತ ಮುಂಚಿತವಾಗಿ ಸಿನಿಮಾ ಹಂಚಿಕೆದಾರರಾಗಿ ಅವರ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದರು. ಆಮೇಲೆ ಭಾಳ ಯಶಸ್ಸು ಕಂಡಂಥ ಒಬ್ಬ ಹಂಚಿಕೆದಾರರಾಗಿದ್ದರು ಮಾನ್ಯ ಕುಮಾರಣ್ಣವರು. ಹಾಗಾಗಿ ಇವತ್ತು ಏನೋ ಆಸ್ತಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ಇನ್ನೊಂದು ಚರ್ಚೆ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಇವತ್ತು ರಾಜ್ಯದ ಜನತೆಗೆ ಸಂಪೂರ್ಣವಾಗಿ ಗೊತ್ತಿರ್ತಕ್ಕಂಥ ವಿಚಾರ. ಇದು ಯಾವುದು ನಾವು ಮುಚ್ಚುರೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ನಾವು ಒಂದು ರೀತಿ ವೈಟ್ ಪೇಪರ್ ಇದ್ದಂಗೆ, ರಾಜಕಾರಣಿಗಳು ಸಾರ್ವಜನಿಕ ಬದುಕಲ್ಲಿ ಇರ್ತಕ್ಕಂಥವ್ರು ಬಿಳಿ ಹಾಳೆ ಇದ್ದಂಗೆ, ಇದರಲ್ಲೇನು ಮುಚ್ಚುಮರೆ ಇಲ್ಲ.